ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊನೆಗೂ ದಾವಣಗೆರೆ ಬಾಗಲಕೋಟೆ ಕ್ಷೇತ್ರಗಳ ಕಾಂಗ್ರೆಸ್ ಟಿಕೆಟ್ ಗೊಂದಲ ಬಗೆಹರಿದಿದೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಡಿಸಿಎಂ ನಡೆಸಿರುವಂತಹ ಸಭೆಯಲ್ಲಿ ಫೈನಲ್ ಮಾಡಲಾಗಿದೆ. ನಿರೀಕ್ಷೆಯಂತೆ ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಫೈನಲ್ ಆಗಿದೆ. ಇನ್ನು ಬಾಗಲಕೋಟೆಯಲ್ಲಿ ಮೇಟಿ ವಂಶಸ್ಥರಿಗೆ ಈಗ ಟಿಕೆಟ್ ನೀಡುವ ನಿರ್ಧಾರ ಕೂಡ ಈಗ ಹೊರಬಿದ್ದಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಎರಡು ಕ್ಷೇತ್ರಗಳ ಕಾಂಗ್ರೆಸ್ ಟಿಕೆಟ್ ಫೈನಲ್. ಸಿಎಂ ಡಿಸಿಎಂ ಉಸ್ತುವಾರಿ ಸಭೆಯಲ್ಲಿ ಕ್ಲಿಯರ್. ಸಾಕಷ್ಟು ಕಗ್ಗಂಟಾಗಿದ್ದ ಬಾಗಲಕೋಟೆ ಹಾಗೂ ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಟಿಕೆಟ್ ಗೊಂದಲ ಬಗೆಹರಿದಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಡಿಸಿಎಂ ಸಭೆಯಲ್ಲಿ ಫೈನಲ್ ಆಗಿದೆ. ಕಳೆದ ಒಂದು ವಾರದಿಂದಲೂ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದು ಸಾಕಷ್ಟು ಗೊಂದಲ ಸೃಷ್ಟಿಸಿತ್ತು. ಸಭೆಗಳ ಮೇಲೆ ಸಭೆ ಮಾಡಿದ್ರೂ ಒಮ್ಮತಕ್ಕೆ ಬರಲಾಗಿರ್ಲಿಲ್ಲ. ಬಾಗಲಕೋಟೆ ವಿಚಾರದಲ್ಲಿ ಸ್ವತಃ ಸಿಎಂ ಅವರೇ 2 ಸಭೆ ಮಾಡಿದ್ರೂ ಮೇಟಿ ಕುಟುಂಬ ಸದಸ್ಯರನ್ನ ಒಪ್ಪಿಸೋದು ಕಷ್ಟವಾಗಿತ್ತು. ಆದರೆ ಇದೀಗ ಎಲ್ಲವೂ ಕ್ಲಿಯರ್ ಆದಂತಾಗಿದೆ. In Karnataka as also in rest of the states, we are united. I am here. My colleague AICC secretaries are here because Congress party believes even a single person's viewpoint must be heard. Every single Congress karyakarta, every single Congress leader has a right to express their aspiration, express their demand, express their hope, and then we decide as a family, and then we will work unitedly. ಮೇಟಿ ಕುಟುಂಬಕ್ಕೆ ಬಾಗಲಕೋಟೆ ಟಿಕೆಟ್. ಉಮೇಶ್ ಮೇಟಿಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್. ಇನ್ನು ಖಾಸಗಿ ಹೋಟೆಲ್ ಸಭೆಯ ನಂತರ ಭಾರತ್ ಜೋಡೋ ಭವನದಲ್ಲಿ ಬಾಗಲಕೋಟೆ ಹಾಗೂ ದಾವಣಗೆರೆ ಟಿಕೆಟ್ ಸಂಬಂಧಿಸಿದಂತೆ ಸುರ್ಜೇವಾಲಾ ಸಭೆ ನಡೆಸಿದ್ರು. ಡಿಸಿಎಂ ಡಿಕೆಶಿ, ಸಚಿವರಾದ ಜಮೀರ್ ಅಹಮದ್, ಕೆಎಚ್ ಮುನಿಯಪ್ಪ, ಶರಣ್ ಪ್ರಕಾಶ್ ಪಾಟೀಲ್, ಎಸ್ಎಸ್ ಮಲ್ಲಿಕಾರ್ಜುನ್, ಈಶ್ವರ್ ಖಂಡ್ರೆ, ತನ್ವೀರ್ ಸೇಠ್ ಸೇರಿದಂತೆ ಹಲವು ಮುಖಂಡರ ಜೊತೆ ಸಭೆ ನಡೆಸಲಾಯಿತು. ಪಕ್ಷ ಹಾಗೂ ಕ್ಷೇತ್ರದ ಹಿತದೃಷ್ಟಿಯಿಂದ ಶಾಮನೂರು ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಎಂಬ ನಿರ್ಧಾರವನ್ನ ತೆಗೆದುಕೊಂಡಿದ್ದೇವೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಸುರ್ಜೇವಾಲಾ ಪ್ರಸ್ತಾಪಿಸಿದ್ರು. ಈ ವೇಳೆ ಕೆಲವು ಸಚಿವರು ನಿಮ್ಮ ನಿರ್ಧಾರವೇ ಅಂತಿಮ ಎಂಬ ಸಲಹೆ ನೀಡಿದ್ರು. ಜಮೀರ್ ಅಹಮದ್ ಮಾತ್ರ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮತ ಬ್ಯಾಂಕ್ ದೊಡ್ಡದಿದೆ. ನಾವು ಇಲ್ಲಿಯವರೆಗೆ ಶಾಮನೂರು ಅವರನ್ನೇ ಬೆಂಬಲಿಸುತ್ತಾ ಬಂದಿದ್ದೇವೆ. ಸಮುದಾಯ ಟಿಕೆಟ್ ಕೇಳ್ತಿದೆ, ನೀವೇ ನಿರ್ಧರಿಸಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಎಲ್ಲರೂ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಈ ವೇಳೆ ನಿಮ್ಮೆಲ್ಲರ ಅಭಿಪ್ರಾಯ ಖರ್ಗೆ, ರಾಹುಲ್ ಗಾಂಧಿಯವರ ಮುಂದಿಡ್ತಾರೆ. ಅವರ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಎಲ್ಲರೂ ಅದಕ್ಕೆ ಬದ್ಧರಾಗಿರಬೇಕು. ಯಾರಿಗೆ ಕೊಟ್ಟರೂ ನೀವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ನಾಯಕರಿಗೆ ಸುರ್ಜೇವಾಲಾ ಸೂಚಿಸಿದ್ದಾರೆ. ಸಮರ್ಥ ಶಾಮನೂರಿಗೆ ಬೆಣ್ಣೆನಗರಿ ಟಿಕೆಟ್. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಬಿ ಫಾರಂ. ಇನ್ನು ಸಿಎಂ ಡಿಸಿಎಂ ಸುರ್ಜೇವಾಲಾ ನಡೆಸಿದ ಮಾತುಕತೆ ಸಂದರ್ಭದಲ್ಲೇ 2 ಕಡೆಯ ಟಿಕೆಟ್ ಯಾರಿಗೆ ಅನ್ನೋದು ಫೈನಲ್ ಆಗಿದೆ. ಬಾಗಲಕೋಟೆಯಲ್ಲಿ ಮೇಟಿಯವರ 4 ಮಕ್ಕಳು ಟಿಕೆಟ್ ಬೇಡಿಕೆ ಇಟ್ಟಿದ್ದು ನಾನು ಅವರನ್ನ ಒಪ್ಪಿಸಿದ್ದೇನೆ. ಉಮೇಶ್ ಮೇಟಿ ಅಡ್ವೊಕೇಟ್ ಆಗಿದ್ದು ರಾಜಕೀಯದ ಅನುಭವ ಇದೆ, ಕ್ಷೇತ್ರದಲ್ಲೂ ಚಿರಪರಿಚಿತರಾಗಿದ್ದಾರೆ. ಅವರಿಗೆ ಟಿಕೆಟ್ ನೀಡೋಣ ಎಂದಿದ್ದಾರೆ. ಅದಕ್ಕೆ ಸುರ್ಜೇವಾಲಾ ಕೂಡ ಎಸ್ ಅಂದಿದ್ದಾರೆ. ದಾವಣಗೆರೆ ಟಿಕೆಟ್ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡುವ ಬಗ್ಗೆ ಸಿಎಂ ಡಿಸಿಎಂ ಇಬ್ಬರು ಒಪ್ಪಿದ್ದಾರೆ. ಅದನ್ನೇ ಸುರ್ಜೇವಾಲಾ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಸಮರ್ಥ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗೋದು ಖಚಿತವಾಗಿದೆ. ಒಟ್ನಲ್ಲಿ ದಾವಣಗೆರೆ ಅಂಡ್ ಬಾಗಲಕೋಟೆ ಉಪಚುನಾವಣೆ ಟಿಕೆಟ್ ಗೊಂದಲಕ್ಕೆ ತೆರೆ ಬಿದ್ದಿದೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಪಡೆದು ಟಿಕೆಟ್ ಫೈನಲ್ ಮಾಡಿದ್ದಾರೆ. 2 ಕ್ಷೇತ್ರದಲ್ಲಿ ಅವರ ಕುಟುಂಬದವರಿಗೆ ಟಿಕೆಟ್ ನೀಡುವ ನಿರ್ಧಾರ ಹೊರಬಿದ್ದಿದೆ. ದಾವಣಗೆರೆಯಲ್ಲೂ ಅಲ್ಪಸಂಖ್ಯಾತರನ್ನ ಓಲೈಸುವ ಪ್ರಯತ್ನವೂ ಆಗಿದೆ. ಮುಂದೆ ಎಂಎಲ್ಸಿ ಚುನಾವಣೆ ವೇಳೆ ಅವಕಾಶ ನೀಡುವ ಭರವಸೆ ನೀಡಲಾಗಿದೆ. ಹಾಗಾಗಿ ನಾಳೆ ರಾತ್ರಿಯೊಳಗೆ ಎಐಸಿಸಿಯಿಂದ ಅಧಿಕೃತ ಘೋಷಣೆ ಹೊರಬೀಳಲಿದೆ. ರಾಜ್ಯಪಾಲ್ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.